ಟಿಪ್ಪು ಸುಲ್ತಾನ್ ಪಕ್ಷದ ಅಭ್ಯರ್ಥಿ ಶೌಕತ್ ಅಲಿ ಬಂಕಾಪುರ್ ಅವರಿಂದ ಮತಯಾಚನೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಪ್ಪು ಸುಲ್ತಾನ್ ಪಕ್ಷದಿಂದ ಶೌಕತ್ ಅಲಿ ಬಂಕಾಪುರ್ ಅವರು ಶಿಗ್ಗಾಂವ್ ಪಟ್ಟಣದಲ್ಲಿ ತಮ್ಮ ಅಪಾರ ಬೆಂಬಲಿಗರ ಜೊತೆ ಪಾದಯಾತ್ರೆ ಮೂಲಕ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶೌಕತ್ ಅಲಿ ಅವರು, ನಮ್ಮ ಧಾರವಾಡ ಜಿಲ್ಲೆಗೆ ಇದುವರೆಗೂ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿಯವರು ನಮ್ಮ ಜನರಿಗೆ ಹಿಂದೂ ಮುಸ್ಲಿಮರ ಮಧ್ಯೆ ವಿಷ ಬೀಜ ಬಿತ್ತಿ ಜನರನ್ನು ದಾರಿ ತಪ್ಪಿಸಿ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಂಡರು. ಜನರಿಗೆ ಏನು ಕೊಟ್ಟರು? ಈ ಬಾರಿ ಪ್ರಜ್ಞಾವಂತ ಮತದಾರರು ಪ್ರಭು ಹೊಸ ಯೋಜನೆ ಮಾಡಿ ಹಿಂದೂ ಮುಸ್ಲಿಂ ಬಿಟ್ಟು ಭಾರತ ನಮ್ಮ ದೇಶ ಸರ್ವ ಜನಾಂಗ ಶಾಂತಿಯ ತೋಟ. ಇಂದು ಈ ತೋಟಕ್ಕೆ ನಾವು ಎಲ್ಲರೂ ಸೇರಿ ನೀರು ಗೊಬ್ಬರ ಹಾಕಿ ಹೆಮ್ಮರವಾಗಿ ಬೆಳೆಸಿ ಹಸಿರಾಗಿಡೋಣ. ಟಿಪ್ಪು ಸುಲ್ತಾನ್ ಪಕ್ಷಕ್ಕೆ ಬೆಂಬಲ ಕೊಡಿ, ನಾನು ಬದಲಾವಣೆ ಮಾಡುತ್ತೇನೆ ಎಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶೌಕತ್ ಅಲಿ ಬಂಕಾಪುರ್ ಹೇಳಿದರು. ಈ ಸಂದರ್ಭದಲ್ಲಿ ಮತದಾರರಿಗೆ ಟಿಪ್ಪು ಸುಲ್ತಾನ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಶೌಕತ್ ಅಲಿ ಅವರ ಪ್ರಚಾರ ಮಾಡಿ ಅವರನ್ನು ಗೆಲ್ಲಿಸಿ ತರಬೇಕಾಗಿ ಎಂದು ಮತದಾರರಲ್ಲಿ ವಿನಂತಿ ಮಾಡಿದರು. HM ಹರ್ಕೋಣಿ, ನ್ಯೂಸ್ 43 ಇಂಡಿಯಾ, ಶಿಗ್ಗಾಂವಿ. ಗಾಡಿನೂ ಕೊಟ್ಟಿಲ್ಲ, ನಿಮ್ಗೆ ಮನಿ ಇದೆ ಇಲ್ಲ, ನಿಮ್ಗೆ ಅಡ್ಡಾಡೋ ಗಾಡಿ ಇದೆ ಇಲ್ಲ, ಇವತ್ತು ಯಾರಾದ್ರೂ ಕೇಳಿದಾರ? ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇಂಥ ಅನೇಕ ಬಡ ಜನರು ಸಾಯ್ತಾ ಇದ್ದಾರೆ. ಇವರು ದುಡಿಮೆ ದುಡಿಯೋಕ್ಕಾಗೋದಿಲ್ಲ. ಇಂಥವ್ರನ್ನ ನೋಡೋರು ಯಾರಾದ್ರೂ ಇದಾರಂದ್ರೆ ಈ ದೇಶದಲ್ಲಿ ಯಾರಾದ್ರೂ ಇದ್ದಾರ? ಇದು ಒಂದು ಉದಾಹರಣೆ. ಇಂಥ ಅನೇಕ ಜನರು ಮನೆ ಇಲ್ಲದ, ಅನೇಕ ಜನರು ಊಟ ಇಲ್ಲದ ಪದಾರ್ಥ ಇದ್ದಾರೆ. ಯಾರಾದ್ರೂ ಕೇಳ್ತಾರನ್ರಿ? ಯಾರಾದ್ರೂ ನನ್ನ ಸುಧಾರಣೆ ದುಕಾನ್ ನೋಡ್ತಾರನ್ರಿ? ಬರೀ ತನ್ನ ಓಟಗೋಸ್ಕರ ತನ್ನ ಓಟವನ್ನು ತಗೊಂಡಾರೆ, ಹೋಗ್ಬಿಡ್ತಾರೆ ದೊಡ್ಡ ದೊಡ್ಡ ಕಾರಿನಲ್ಲಿ. ಅವ್ರಿಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ. ನಾವು ಮಿಡಲ್ ಕ್ಲಾಸ್ ಯಾರು ಇದ್ರೆ ನಮ್ಮನ್ನು ಹಿಂಸರಿಸ್ತಾರೆ. ನಾವೇ ಓಟ್ ಹಾಕಿ ಅವರನ್ನು ಗೆದ್ದು ತಂದಿರೋದು, ನಾವೇ ಅವರನ್ನು ಗೆಲ್ಲಿಸಿರೋದು. ನಮಗೆ ಬೆಲೆ ಇರೋದಿಲ್ಲ ಈ ಕಾಲದಲ್ಲಿ. ದಯವಿಟ್ಟು ತಮ್ಮೆಲ್ಲರೂ ಜಾತಿ ಧರ್ಮ ನೋಡಿದೆ ಈ ದೇಶ ಸರ್ವಜನಾಂಗದ ಶಾಂತಿ ತೋಟ. ದೇಶದಲ್ಲಿ ಎಲ್ಲರೂ ಹಾಗೆ ನಾವು